ಹಲೋ ಸ್ನೇಹಿತರೆ, ಮತ್ತೆಲ್ಲ ನನ್ನ ವೀಕ್ಷಕರಿಗೆ ನಮಸ್ತೆಗಳು. ಇವತ್ತಿನ ವಿಡಿಯೋ ನೀವು ನೋಡ್ತಿದ್ದಂಗೆ ಎಂಟ್ರೆನ್ಸ್ ತೋರಿಸ್ತಿದ್ದೀನಿ. ಇವತ್ತಿನ ವಿಡಿಯೋ ನಮ್ಮ ಸೋಮನಾಥಪುರ ಐತಿಹಾಸಿಕ ಸ್ಥಳ ಟಿ ನರಸೀಪುರ ಹತ್ರ ಇರೋದು. ಸೊ ಇದು ನಾವು ಇದುವರೆಗೂ ಅಪ್ಲೋಡ್ ಮಾಡಿರೋ ವೀಡಿಯೋಗಳು ನೀವು ನೋಡಿದ್ರೆ ಅಂದ್ಕೊಂಡಿದ್ದೀನಿ. ಅಲ್ಲಿಂದ ಸಂಗಮದಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ನಮ್ಮ ತಲಕಾಡುವರೆಗೂ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನಮ್ದು ಇದ್ದಿದ್ದು ಪ್ಲ್ಯಾನ್ ನಂಜನಗೂಡು. ಸೊ ಆನ್ ದ ವೇ ನಂಜನಗೂಡಿಗೆ ಹೋಗೋ ರೋಡಲ್ಲೇ ನಿಮಗೆ ಟಿ ನರಸೀಪುರದ ಆಟೋವಾಗ ಸೋಮನಾಥಪುರ ಟೆಂಪಲ್ ಸಿಗುತ್ತೆ ನಿಮಗೆ. ಇದು ಯುನೆಸ್ಕೋಯಿಂದ ಸರ್ಟಿಫೈ ಆಗಿದೆ ಈ ಟೆಂಪಲು. ಸೊ ನೋಡಬೇಕಾಗಿರೋ ಪ್ಲೇಸೇ, ತುಂಬ ಚೆನ್ನಾಗಿದೆ. ಕೆತ್ತನೆಗಳು ನೋಡ್ತಿದ್ರೆ ನಿಮಗೆ ಎಲ್ಲ ಹೆಂಗೆ ಮಾಡಿದ್ರು ಅಂತ ತಲೆಗೆ ಬಂದ್ಬಿಡುತ್ತೆ. ಸೊ ಎಲ್ಲ ಡಿಜಿಟಲ್ ಇದೆ. ಟಿಕೆಟ್ ಎಲ್ಲ ಪರ್ಚೇಸ್ ಮಾಡೋದು QR ಕೋಡ್ ಯೂಸ್ ಮಾಡಿ ಪರ್ಚೇಸ್ ಮಾಡಬೇಕು ವೆಬ್ಸೈಟಲ್ಲೇ. ಸೊ ಯಾವುದಲ್ಲಿ ಏನು ದುಡ್ಡು ಕ್ಯಾಶ್ ಕೊಡೋ ಅಂಥದ್ದು ಏನೂ ಇಲ್ಲ. ಕ್ಯಾಮ್ರಾ ಏನೋ ತೊಗೊಂಡೋಗ್ಬೇಕಾದ್ರೆ ಕ್ಯಾಮ್ರಾಗೆ ಸಪ್ರೇಟ್ ಟಿಕೆಟ್ ಇದೆ. ಮತ್ತು ಅಡಲ್ಟ್ಗೆ ಚಿಲ್ಡ್ರನ್ಸ್ಗೆ, ಬಿಲೋ 5 ಇಯರ್ಸ್ ಚಿಲ್ಡ್ರನ್ಸ್ಗಿಲ್ಲ, ಅಡಲ್ಟ್ಗಿದೆ. ಸೊ ಈ ರೀತಿ ಸೋಮನಾಥಪುರ ಎಂಟ್ರಿ ಆಯಿತು ನಮ್ಮದು. ಟಿಕೆಟ್ ಸ್ಕ್ಯಾನ್ ಮಾಡಿ, ಟಿಕೆಟು ನೀವು ಆನ್ಲೈನ್ ಪೇ ಮಾಡ್ತೀರಾ, ಮೊಬೈಲಲ್ಲೇ ಸ್ಕ್ಯಾನ್ ಮಾಡಿ URLಗೆ ಹೋಗಿ ಪೇ ಮಾಡ್ತೀರಾ. ಅದಾದಮೇಲೆ ನಿಮಗೊಂದು QR ಕೋಡ್ ಬರುತ್ತೆ, ಅದನ್ನು ಅವ್ರು ಸ್ಕ್ಯಾನ್ ಮಾಡ್ತಾರೆ. ಸೊ ಎಂಟ್ರಿ ಬಿಡ್ತಾರೆ ಒಳಗೆ. ಸೊ ಹೋಗಿದ ತಕ್ಷಣ ಎಂಟ್ರೆನ್ಸ್ ಹೀಗೆ ಕುತ್ಕೊಳ್ಳೋಕೆ ಜಾಗ ಇದೆ, ಒಂದು ವಿಶಾಲವಾದ ಜಾಗ. ಒಳಗೆ ಹೋದ್ಮೇಲಂತೂ ನಿಮಗೆ ಪ್ರತಿಯೊಂದು ಕೆತ್ತನೆಗಳು ನೋಡ್ತಿದ್ರೆ ನಿಮಗೆ ಇದೆಲ್ಲ ಹೆಂಗೆ ಮಾಡಿದ್ರು ಅಂತಲೇ ಮೈಂಡಿಗೆ ಬರುತ್ತೆ ಫಸ್ಟು. ಸೊ ಹಾಗಂತ ಹೇಳ್ತಾ ಈಗ ಕಂಪ್ಲೀಟ್ ವಿಡಿಯೋ ನೋಡಿ ಕೊನೆವರೆಗೂ. ತುಂಬ ಚೆನ್ನಾಗಿದೆ. ಕೊನೆವರೆಗೂ ಫುಲ್ ಎಲ್ಲ ಕ್ಯಾಪ್ಚರ್ ಮಾಡಿದ್ರಿ. ಒಳಗೆ ದೇವಸ್ಥಾನದ ಪ್ರತಿಯೊಂದು ಜಾಗನೂ ಕ್ಯಾಪ್ಚರ್ ಮಾಡಿದ್ರಿ. ಸೊ ಅದರದ್ದು ವಿಶೇಷತೆಗಳು ಕೂಡ ಹೇಳ್ಕೊಂಡು ಹೋಗ್ತೀನಿ ನಾನು. ಸೊ ವಿಡಿಯೋ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ. ಮತ್ತು ಇದೇ ಥರ ನೀವೇನಾದರೂ ಅಲ್ಲಿ ಯಾರಾದರೂ ಹೋಗೋದು ಪ್ಲ್ಯಾನ್ ಮಾಡಿದರೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ. ಮತ್ತು ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಇದು ಸೋಮನಾಥಪುರ ಚೆನ್ನಕೇಶವ ದೇವಾಲಯ. ಇದು ಈಗ ಮೈಸೂರು ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ಸೋಮನಾಥಪುರ ಚೆನ್ನಕೇಶವ ದೇವಾಲಯದ ಇದು ಮಂಡ್ಯ ಜಿಲ್ಲೆ ಸೇರುತ್ತಿದ್ದು. ಮತ್ತು ಇದು ಕರ್ನಾಟಕದ ಹೊಯ್ಸಳ ಕಲೆಯ ರತ್ನ ಅಂತ ಕರೆಯಲ್ಪಡುತ್ತೆ ಈ ಜಾಗನ. ಯಾಕಂದರೆ ಇದು ಹೊಯ್ಸಳರ ಕಾಲದಲ್ಲಿ ಕಟ್ಟಿರೋದು, ಈಗಲ್ಲ. 1268 ಕ್ರಿಸ್ತ ಶಕ ಅವಾಗ ಕಟ್ಟಿರೋದು ಜಾಗ ಇದು. ಅವರು ಸೇನಾಪತಿ ಸೋಮ ದಂಡನಾಯಕ ಅಂತಿದ್ರು, ಅವರು ಇದನ್ನು ಕಟ್ಟಿಸಿರೋದು. ಸೊ ಅವ್ರ ಹೆಸರೇ ಇಟ್ಟಿರ್ಬೋದು ಸೋಮನಾಥಪುರ ಅಂತ. ಬಟ್ ಇದನ್ನು ಕಟ್ಟಿರೋದು ಹೊಯ್ಸಳ ಸಾಮ್ರಾಜ್ಯದ ಸೇನಾಪತಿ ಸೋಮ ದಂಡನಾಯಕ. ಸೊ ಅವ್ರು ಇದನ್ನು ಕಟ್ಟಿಸಿರೋದು. ಮತ್ತು ಈ ದೇವಸ್ಥಾನಕ್ಕೆ ಇನ್ನೊಂದು ತ್ರಿಕೂಟ ದೇವಾಲಯ ಅಂತಾರೆ. ಏನಕ್ಕಂದರೆ ಇಲ್ಲಿ 3 ಗರ್ಭಗುಡಿ ಇದೆ, 3 ದೇವ್ರದ್ದು. ಅದು ಆಮೇಲೆ ಹೇಳ್ತೀನಿ ನಿಮ್ಗೆ ಯಾವ್ಯಾವ ದೇವರು ಅಂತ. 3 ಗರ್ಭಗುಡಿ ಇದೆ ಇದರಲ್ಲಿ. ಮತ್ತು ವಾಸ್ತುಶಿಲ್ಪಿಗಳು ವಿಶೇಷತೆ ನೀವು ಹೇಳ್ಬೇಕಂದ್ರೆ ಕಂಬ ಗೋಡೆಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ನಾವು ಹೋದಾಗ ಇದೇ ಥರ ಟೂರಿಸ್ಟ್ ಯಾರೋ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದರು. ತುಂಬ ಕ್ರೌಡ್ ಇತ್ತು, ಬಟ್ ತುಂಬ ಚೆನ್ನಾಗೂ ಇತ್ತು. ಸ್ಟೂಡೆಂಟ್ಸ್ ಎಲ್ಲ ಇರ್ತಾರಲ್ಲ. ಸೊ ನೀವು ನೋಡ್ತಿದ್ರಲ್ಲ ಅಲ್ಲಿ ಮುಂದೆಗಡೆ ಎಂಟ್ರಿಯಲ್ಲೇ ಅವರೆಲ್ಲ ಕೂತ್ಕೊಂಡು ಟೀಚರ್ಸು ಸ್ಟೂಡೆಂಟ್ಸು ಎಲ್ಲರೂ ಕೂತ್ಕೊಂಡು ಫೋಟೋ ಸೆಷನ್ ಮಾಡ್ಕೊತಾಯಿದ್ರು. ಈಗ ನೋಡಿ, ಈ ಗೋಡೆಗಳು ನೋಡ್ತಿದ್ದೀರಲ್ಲ, ಶಾಸನಗಳು. ಪ್ರತಿಯೊಂದು ಗೋಡೆ ಕಂಬಗಳು ಗೋಪುರದಲ್ಲೂ ಸೋಪಾನ ಕಲೆಯ ಹೊಯ್ಸಳ ಶೈಲಿಯ ಶಾಸನಗಳಿದೆಲ್ಲ. ಆಲ್ಮೋಸ್ಟ್ ನಿಮ್ಗೆ ಓದ್ಬೋದು ಅನಿಸುತ್ತೆ ಶಾಸನ. ಆ ಥರ ಇರುತ್ತೆ. ಕನ್ನಡ ಥರನೂ ಇರುತ್ತೆ, ತಮಿಳ್ ಥರನೂ ಇರುತ್ತೆ, ತೆಲುಗು ಥರನೂ ಇರುತ್ತೆ ಇದು. ಸೊ ಇದು ಯಾವುದು ಭಾಷೆ ಅಂತಲೂ ಗೊತ್ತಿಲ್ಲ ನನಗೆ. ಮತ್ತು ಹೊಯ್ಸಳ ಶೈಲಿಯಾದು ಅಂತ ಅಲ್ಲಿರೋರು ಹೇಳಿದ್ರು. ಮತ್ತು ಅಲ್ಲಿರೋ ಕಾರ್ವಿಂಗ್ಸು, ದೇವಸ್ಥಾನದ ಒಳಗಿರೋ ಒಂದೊಂದು ಕಾರ್ವಿಂಗ್ಸ್ ನೀವು ನೋಡ್ತಿದ್ರೆ ಒಂಥರ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಸೊ ಆ ರೀತಿ ಕೆತ್ತನೆ ಮಾಡಿದ್ದಾರೆ. ಇಷ್ಟೊಂದು ಫ್ರೀ ಇತ್ತ ನಿಜವಾಗ್ಲೂ? ಇಷ್ಟೆಲ್ಲ ಮಾಡೋದಕ್ಕಾಗುತ್ತೆ? ಈಗ ಮೆಷಿನಲ್ಲಿ ಮಾಡಿದ್ರೆ ಏನೋ ಒಂಥರ ಅನ್ಬೋದು. ಈಗಿನ ಕಾಲದಲ್ಲಿ ಮೆಷಿನಲ್ಲಿ ಮಾಡ್ತಾರೆ. ಸೊ ಅದನ್ನೆಲ್ಲ ಓಕೆ, ಹೆಂಗೋ ಮೆಷಿನಲ್ಲಿ ಮಾಡ್ತಾರೆ, ಬೇಗ ಆಗುತ್ತೆ ಅಂತ. ಇಷ್ಟೊಂದು ಕೆತ್ತನೆಗಳು, ಒಂದೊಂದು ಕಂಬ ತೊಗೊಂಡ್ರೆ ಅದರಲ್ಲಿ ಎಷ್ಟೊಂದು ಮೂರ್ತಿಗಳು. ಇದೆಲ್ಲ ಹೆಂಗೆ ಮಾಡಿದ್ರು ಅಂತಲೇ ತಲೆ ಕೆಟ್ಟೋಗುತ್ತೆ ನಮಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ. ಮತ್ತು ಈ ದೇವಸ್ಥಾನದಲ್ಲಿ ರಾಮಾಯಣ ಮಹಾಭಾರತ ಪುರಾಣಗಳ ಅದ್ರದ್ದು ಚಿತ್ರೀಕರಣಗಳೆಲ್ಲ ಇದ್ದಾವೆ ಕಂಬಗಳ ಮೇಲೆ. ಸೊ ಅದನ್ನು ನೀವು ವೀಕ್ಷಿಸಬೇಕು. ಕಥಾಚಿತ್ರಗಳು ಅಲ್ಲಿ ಕಾಣೋಕ್ಕೆ ಸಿಗುತ್ತೆ. ಮತ್ತು ಅವರೆಲ್ಲ ಮುಂಚೆ ಇವರೆಲ್ಲ ಬಂದು ಆಕ್ರಮಣ ಮಾಡಿದಾಗ ಇದೆಲ್ಲ ಹೊಡೆದಾಕಿರೋದು ದೇವಾಲಯ. ಇದು ಸೋಮನಾಥಪುರದ್ದು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಅನಿಸುತ್ತೆ. ಆಕ್ರಮಣ ಮಾಡಿ ಎಲ್ಲ ಹೊಡೆದಾಕಿದ್ರು ಮೂರ್ತಿಗಳನ್ನೆಲ್ಲ. ಅದು ಅಲ್ಲಲ್ಲೇ ಕಾಣುತ್ತೆ ನಿಮಗೆ ಡ್ಯಾಮೇಜ್ ಆಗಿರೋದು. ಕೆಲವೊಂದು ಕಡೆ ಗುಂಡುಗಳು ಬಿದ್ದು ಅದಷ್ಟು ಮೂರ್ತಿಗಳು ಹೋಗಿರೋದು ಎಲ್ಲ ಅಲ್ಲಲ್ಲೇ ಕಾಣುತ್ತೆ. ತೋರಿಸ್ತೀನಿ ನಾನು ವೀಡಿಯೋಲಿ. ಸೊ ಅದರಿಂದ ವೀಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ, ನಿಮಗೆ ಪ್ರತಿಯೊಂದು ಡೀಟೇಲಾಗಿ ತೋರಿಸ್ತೀನಿ. ಮತ್ತು ಈ ಮಂದಿರಕ್ಕೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ನಿರ್ದೇಶನಗೊಂಡಿದೆ.
ಅಂದರೆ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿರೋ ಸ್ಮಾರಕಗಳಲ್ಲಿ ಇದೊಂದಾಗಿದೆ. ಅದರಿಂದ ಯುನೆಸ್ಕೋ ಸರ್ಟಿಫೈಡ್ ಆಗಿದೆ ಇದು. ನಾನು ಆಗಲೇ ಹೇಳ್ದಂಗೆ ಇದು ತ್ರಿಕೂಟ ದೇವಾಲಯ, 3 ಗರ್ಭಗುಡಿ ಇದೆ ಒಳಗೆ ಅಂತ ಹೇಳಿದ್ನಲ್ಲ. ಸೊ 3ರಲ್ಲಿ ಒಂದು ಕೇಶವ, ಇನ್ನೊಂದು ಜನಾರ್ದನ ಮತ್ತು ವೇಣುಗೋಪಾಲ. ಅಂದರೆ ನಮ್ಗೆ ಗೊತ್ತಿರೋಂಗೆ ಎಲ್ಲ ಇದೆ ತಾನೇ, ಎಲ್ಲ ಅದೇ ಒಂದೇ ದೇವ್ರದ ಅವತಾರಗಳು. ಸೊ ಒಳಗೆ 3 ಗರ್ಭಗುಡಿ ಇದೆ. ತುಂಬ ಒಂದು ಲೈಟಿಂಗ್ಸ್ ಏನು ಅಷ್ಟೊಂದು ಹಾಕಿರಲ್ಲ ಜಾಸ್ತಿ. ಒಂದು LED ಏನೋ ಹಾಕಿದ್ರು, ಮತ್ತು ನಾವು ಹೋದಾಗ ಕರೆಂಟ್ ಹೋಗಿತ್ತು, ಜನ್ರೇಟರ್ ಕೂಡ ಆನ್ ಮಾಡಲಿಲ್ಲ ಸೆಕ್ಯೂರಿಟಿ. ಸೊ ಅದರಿಂದ ನಮ್ಮದು ಕ್ಯಾಮ್ರಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ಒಳಗೆ ಡೀಟೇಲಾಗಿ ತೋರಿಸಿದ್ದೀನಿ. ಒಳಗೆ ಕೂಡ ನಮ್ಮದು ಕ್ಯಾಮ್ರಾ ಚೆನ್ನಾಗಿ ಬಂದಿದೆ, ಕ್ಲೀನಾಗಿ ಕಾಣುತ್ತೆ. ಕೆತ್ತನೆಗಳು ತುಂಬ ಕತ್ಲಿದೆ, ಆದ್ರೂ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದೆ ಕ್ಯಾಮ್ರಾ. ನೋಡಿ ಒಳಗೆ ಕೂಡ ಕ್ಲೀನಾಗಿ ತೋರಿಸ್ತೀನಿ. ಮತ್ತು ಇನ್ನೊಂದೇನೆಂದರೆ 3 ಗರ್ಭಗುಡಿ ಇದೆ. 3 ಗರ್ಭಗುಡಿಯಲ್ಲೂ ಡಿಫ್ರೆಂಟ್ ಕೆತ್ತನೆ. ಒಂದೊಂದು ಗರ್ಭಗುಡಿಯಲ್ಲೂ ಬೇರೆ ಬೇರೆ ಥರ ವಿಭಿನ್ನ ಶೈಲಿಯ ಶಿಲ್ಪಕಲೆ ಕಾಣಿಸುತ್ತೆ ನಿಮಗಲ್ಲಿ. ನೋಡಿ ಇದೆಲ್ಲ ಸೊಂಡ್ಲೆಲ್ಲ ಇಲ್ಲ, ನೋಡಿ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಇದೆಲ್ಲ ಆವಾಗೆ ಯುದ್ಧ ಮಾಡೋಕ್ಕೆ ಬಂದಾಗ ಇದೆಲ್ಲ ಹೊಡೆದಾಕಿರೋದಾಗ ತುಂಬ ಕಡೆ ಕಾಣಿಸುತ್ತೆ ನಿಮಗೆ. ಇದೆಲ್ಲ ಹೊಡೆದಾಕಿರೋದು ಇದೊಂದೇ ಅಲ್ಲ, ಸೈಡಲ್ಲಿರೋದು ಮಾತ್ರ ಅಲ್ಲ, ಆ ಮೇಯ್ನು ಏನು ಕಟ್ಟೆ ಇದೆ ಶಾರ್ಟ್ ಟೈಪು, ಅದ್ರ ಮೇಲೆ ಇರೋದನ್ನೆಲ್ಲ ಸೈಡಲ್ಲೆಲ್ಲ ಹೊಡೆದಿದ್ದಾರೆ. ಗುಂಡುಗಳು ಬಿದ್ದಿರೋದು, ಕೆಲವೊಂದು ಸಣ್ಣ ಶಿಲ್ಪಗಳು ಅದೆಲ್ಲ ಹೊಡೆದೋಗಿರೋದು ಅದೆಲ್ಲ ಕಾಣಿಸುತ್ತೆ ನಿಮಗೆ. ನೋಡಿ ಇದು ನೋಡ್ತಿದ್ದೀರಲ್ಲ, ಈ ಗೋಪುರ ಇದು ಮಿಷಿನಲ್ಲಿ ಮಾಡಿದ್ರೂ ತುಂಬ ಕಷ್ಟ ಅನಿಸುತ್ತೆ. ಆ ಥರ ಇದೆಲ್ಲ ಅದು ಹಿಂಗೆ ಕೆತ್ತನೆ ಮಾಡ್ತಾರೋ ಹೆಂಗೋ, ಅವಾಗೆಲ್ಲ ಅಷ್ಟೊಂದು ಟೈಮ್ ಹೇಗೆ ಸಿಗ್ತಿತ್ತು ಅವ್ರಿಗೆ ಅಂತಲೇ ನನಗೆ ತುಂಬ ತಲೆ ಕೆಡಿಸ್ಕೊಂಡೆ ಅವತ್ತು ಕೆತ್ತನೆಗಳು ನೋಡ್ತಾ. ನಾನು ಹಂಗೆ ಮುಂದೆ ಹೋಗ್ತಾ ದೊಡ್ಡದು ಶಿಲ್ಪ ಕಲಾಕೃತಿಗಳನ್ನ ತೋರಿಸ್ತೀನಿ ನಿಮಗೆ. ಸೈಡಲ್ಲಿ ದೇವಸ್ಥಾನ ಸೈಡಲ್ಲಿ ಕಂಬಗಳ ಮೇಲೆ, ಆ ಗೋಪುರಗಳ ಮೇಲೆ ಮಾಡಿರೋದಲ್ಲ. ಸೊ ಅದಲ್ಲಂತೂ ನೀವು ನೋಡಿದ್ರೆ ಒಂದು ಬಟ್ಟೆ ಮಡಚು ಕೂಡ ಹಾಕ್ಕೊಂಡಿರೋ ಬಟ್ಟೆ, ಆಭರಣಗಳು ಮತ್ತು ಅದ್ರ ದೇವತೆಗಳು ಕೂದಲು ಇದೆಲ್ಲ ಕಾಣಿಸುತ್ತೆ ನಿಮಗೆ. ಸೊ ಆ 1800 ಶತಮಾನದಲ್ಲಿ, ಕ್ರಿಸ್ತಶಕ 1800ರಲ್ಲೇ ಈ ಥರ ಕೆತ್ತನೆ ಮಾಡೋರು ಇದ್ದರು ಅವಾಗೆಲ್ಲ. ಅಂದರೆ ಮ್ಯಾನ್ಯುವಲಿ, ಯಾವುದೇ ಮಷಿನರೀಸ್ ಇಲ್ದಿರ ಸ್ವಂತ ಕೈಯಿಂದನೇ ಮಾಡಿರೋರು ಅವೆಲ್ಲ ಅವಾಗ. ಸೊ ಆದ್ದರಿಂದ ಇದು ವಿಶೇಷವಾಗಿದೆ. ಮತ್ತು ಇಲ್ಲೇ ನೀವು ಫೋಟೋಗ್ರಫೀಸ್ ಮಾಡಬೇಕಂದ್ರೆ ತುಂಬ ಒಳ್ಳೆ ಸ್ಪಾಟು. ನೋಡಿ ಈಗ ನೀವು ನೋಡ್ತಿದ್ದೀರಲ್ಲ ಒಂದು ಮೂರ್ತಿ, ಅದು ಕೈ ಇಲ್ಲ, ಅದು ಕೂಡ ಹೊಡೆದಾಕಿದ್ದಾರೆ. ಈ ಕಡೆದಕ್ಕೂ ಇಲ್ಲ, 2 ಕೈನೂ ಇಲ್ಲ, ಈ ಕಡೆದಕ್ಕೆ 2 ಹೊಡೆದಾಕಿದ್ದಾರೆ. ಅದ್ರ ಪಕ್ಕದಲ್ಲಿರೋ ಚಿಕ್ಕ ಮೂರ್ತಿ ಮೇಲೆ ಗುಂಡೇಟು ಎಲ್ಲ ಕಾಣಿಸ್ತಿದೆ ನೋಡಿ ಕ್ಲೀನಾಗಿ. ಸೊ ಇದೊಂದು ಇಷ್ಟುದ್ದ ಇದೆ, ಇದು ಸುತ್ತ ದೇವಸ್ಥಾನ ಸುತ್ತ ಇದೇ ಥರ ಈ ಸೀರೆಗೆ ಹೆಂಗೆ ಕೆಳಗೆ ಬಾರ್ಡ್ರ್ ಬರುತ್ತೋ ಆ ಥರ ಹಿಂಗೆ ಕೆತ್ತನೆ ಮಾಡಿದ್ದಾರೆ. ಅಂದರೆ ನಿಮಗೆ ಹತ್ರಕ್ಕೆ ಹೋದಾಗ ನೋಡಿದಾಗೆ ನಿಮ್ಗೆ ಗೊತ್ತಾಗೋದು. ಫ್ರೇಮ್ಸು ಮೇಲೆ ಇವಾಗಂತೂ ಸಿಮೆಂಟಲ್ಲಿ ಏನೋ ಬೋಲ್ಡ್ ಇಟ್ಬಿಟ್ಟು ಮಾಡಿಬಿಡ್ತೀರಿ ನಾವು. ಸೊ ಅದು POPನೋ ಏನೋ ಒಂದು ಇಟ್ಬಿಟ್ಟು ಆ ಡಿಸೈನ್ ಬರ್ಸ್ಬಿಡ್ತೀರಿ. ಸೊ ಆವಾಗೆಲ್ಲ ಹೆಂಗೆ ಅದು ಕಲ್ಲು, ಶುದ್ಧ ಕಲ್ಲಿನಲ್ಲಿ ನೋಡಿ ಹೆಂಗೆ ಮಾಡಿದ್ದಾರೆ. ಈ ಕೆತ್ತನೆಗಳೆಲ್ಲ ಹೆಂಗೆ ಎಷ್ಟು ಕಷ್ಟ ಇದೆಲ್ಲ ಮಾಡೋಕ್ಕೆ. ಪ್ರತಿಯೊಂದು ಎಲ್ಲೂ ಜಾಗ ಬಿಟ್ಟಿಲ್ಲ, ಎಲ್ಲ ಕಡೆನೂ ಮೂರ್ತಿಗಳಿದೆ, ಕೆತ್ತನೆಗಳಿದೆ, ಗೋಪುರಗಳಿದೆ. ಒಳ್ಳೆ ಸೀರೆಗೆ ಬಾರ್ಡ್ರು ಮಾಡಿಸ್ತಿರಲ್ಲ ಆ ಥರ ಇದೆ ಇದು. ಕೆಳಗೆ ದೇವಸ್ಥಾನದ ಕೆಳಗೆ ಬಾರ್ಡ್ರ್ ಥರ ಎಷ್ಟು ಜನ ಸೇರಿ ಮಾಡಿದಾರೋ, ಹೆಂಗೆ ಮಾಡಿದಾರೋ ಇದಂತೂ ಗೊತ್ತಿಲ್ಲ. ಮತ್ತು ಇಲ್ಲೇ ಫೋಟೋಗ್ರಫೀಸ್ಗೆಲ್ಲ ಅಲ್ಲೋ ಇದೆ. ಕ್ಯಾಮ್ರಾಸ್ ಏನೋ ತೊಗೊಂಡಿದೆ, ಅದಕ್ಕೆ ಸಪ್ರೇಟ್ ಚಾರ್ಜ್ ಇದೆ. ನೀವು ಆನ್ಲೈನ್ ಟಿಕೆಟ್ ಬುಕ್ ಮಾಡೋವಾಗೆ ಅಲ್ಲೇ ಬುಕ್ ಮಾಡ್ಕೋಬೇಕು. ಕ್ಯಾಮ್ರಾಸ್ ಇದೆ, ಕ್ಯಾಮ್ರಾಸು ಕೇಳ್ತಾರೆ, DSLR ಡಿಜಿಟಲ್ ಕ್ಯಾಮ್ರಾ ಯಾವ ಕ್ಯಾಮ್ರಾ ನೋಡ್ಬಿಟ್ಟು ಹೇಳ್ತಾರೆ. ಮೊಬೈಲ್ಸ್ಗಂತೂ ಏನೂ ಚಾರ್ಜಸ್ ಇಲ್ಲ ಮೊಬೈಲ್ ಕ್ಯಾಮ್ರಾಗಾದರೆ. ಮತ್ತು ಅದನ್ನು ಬಿಟ್ಟರೆ ಟೆಂಪಲ್ ಟೈಮಿಂಗ್ಸ್ ಹೇಳಬೇಕಂದ್ರೆ ಅದೇ 8:30ರಿಂದ 5:30. ಮುಂಚೆ 8ರಿಂದ 5 ಇತ್ತು, ಈಗ 8:30ರಿಂದ 5:30 ಮಾಡಿದ್ದಾರೆ. ಬಿಸಿಲು ಟೈಮಲ್ಲಿ ಹೋದರೆ ಬಿಸಿಲು ಜಾಸ್ತಿ ಇರುತ್ತೆ. ಹ್ಯಾಟ್ಸ್ ಎಲ್ಲ ತೊಗೊಂಡೋಗಿ ತಲೆ ಮೇಲೆ ಹಾಕೊಳ್ಳೋಕೆ ಟೋಪಿ, ಯಾಕಂದರೆ ನಿಧಾನವಾಗಿ ನೋಡಬೇಕಂದ್ರೆ ಬೇಕೇ ಬೇಕು, ತಲೆ ಎತ್ತಿದ್ರೆ ಬಿಸಿಲಿರುತ್ತೆ. ಸೊ ಕ್ಲೀನಾಗಿ ನೋಡ್ಬೇಕಂದ್ರೆ ಹ್ಯಾಟ್ಸ್ ಎಲ್ಲ ಯೂಸ್ ಮಾಡಿ. ಮತ್ತು ಬೆಸ್ಟ್ ಟೈಮು ಅಲ್ಲಿ ಹೋಗೋದಕ್ಕೆ ಬೆಸ್ಟ್ ಟೈಮ್ ಅಂದರೆ ನಾವು ಮಧ್ಯಾಹ್ನವರೆಗೂ ತಲಕಾಡಲ್ಲೇ ಮುಗಿಸಿದ್ರಿ. ಎಲ್ಲ ದೇವಸ್ಥಾನ ಮಾಡಿ ಊಟ ಎಲ್ಲ ಮಾಡಿ ತಲಕಾಡಿಂದ ಹೊರಟಷ್ಟು ನಮ್ಗೆ ಈವ್ನಿಂಗ್ ಆಗಿತ್ತು. ಅರೌಂಡ್ 4 o'clock ನಾವು ಹೋಗಿದ್ದು. ಸೊ ಬೆಳಿಗ್ಗೆ ಟೈಮು ಒಂದು 8:30 ಓಪನ್ ಆಗುತ್ತಲ್ಲ. ಸೊ 8:30ಯಿಂದ ಒಂದು 10:30 ಗಂಟೆವರೆಗೂ ಆರಾಮಾಗಿ ನೋಡ್ಬೋದು. ಆಮೇಲೆ ಬಿಸಿಲಿರುತ್ತೆ, ಅಂದರೆ ನೋಡೋಕ್ಕಾಗಲ್ಲ ಅಂತೇನಿಲ್ಲ, ನೋಡ್ಬೋದು. ಬಟ್ ಬೆಸ್ಟ್ ಟೈಮು, ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಬೆಳಗ್ಗೆ 8:30ರಿಂದ 11 ಗಂಟೆವರೆಗೂ ಹೋಗಿ. ಅದಾದಮೇಲೆ ಸಂಜೆ 3 ಗಂಟೆ ಮೇಲೆ 4 ಗಂಟೆ ಮೇಲೆ ಹೊರಟ್ರೆ ಇನ್ನೊಂದು ಅವರ್ ಇರುತ್ತೆ ನಿಮಗೆ. ಸೊ 3 ಗಂಟೆ ಮೇಲೆ ಹೊರಟ್ರೆ ನಿಮಗೆ ಇನ್ನೂ ಜಾಸ್ತಿ ಟೈಮ್ ಬೇಕು ಅಂದರೆ 3 ಗಂಟೆ ಮೇಲೆ ಪ್ಲ್ಯಾನ್ ಮಾಡ್ಕೋಬೋದು. ಸೊ ಅದು ಬೆಸ್ಟ್ ಅಂತ ಹೇಳ್ತೀನಿ. ಎಲೆಕ್ಟ್ರಿಕ್ ಗ್ಯಾಜೆಟ್ಸ್ ಏನೂ ನಮಗೆ ರೆಸ್ಟ್ರಿಕ್ಷನ್ ಮಾಡಲಿಲ್ಲ. ನೀರು ಬಾಟ್ಲು
ನಮ್ಮ ಬ್ಯಾಗೆಲ್ಲ ಅಲೋ ಮಾಡಿದರು, ಏನು ಚೆಕ್ಕಿಂಗ್ ಏನೂ ಇಲ್ಲ. ನೀರು ಬಾಟ್ಲೆಲ್ಲ ತೊಗೊಂಡು ಹೋಗ್ಬೋದು, ಮತ್ತು ಪವರ್ ಬ್ಯಾಂಕು ಎಲ್ಲ ತೊಗೊಂಡು ಹೋಗ್ಬೋದು. ಮತ್ತು ಇಲ್ಲಿಂದ ಮಂಡ್ಯ ಜಿಲ್ಲೆ ಅಲ್ಲ, ಮಂಡ್ಯ ಜಿಲ್ಲೆ ಊಟದ ಬಗ್ಗೆ ಹೇಳ್ಬೇಕಂದ್ರೆ ಅಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನೀವು ಮುದ್ದೆ ಸೊಪ್ಪು ಸಾರು ಏನಾದರೂ ಸಿಕ್ಕಿದ್ರೆ ಹೋಟ್ಲಲ್ಲಿ ನೀವು ಅದೃಷ್ಟವಂತರು, ಅದನ್ನು ಟ್ರೈ ಮಾಡಿ ಅಲ್ಲೇನೋ ಹೋದಾಗ ಆ ಏರಿಯಾದಲ್ಲಿ. ಅದನ್ನು ಬಿಟ್ಟರೆ ಇನ್ನೇನು ಹೇಳಬೇಕು, ಹೇಳೋದೆಲ್ಲ ಜಾಸ್ತಿ ಇದೆ. ಈ ದೇವಸ್ಥಾನಕ್ಕೆ ಈ ಥರ ಟೆಂಪಲ್ಗಳಿಗೆ, ಹೊಯ್ಸಳರ ಕಾಲದ ಟೆಂಪಲ್ಗಳಿಗೆ ಹೋದರೆ ಮೇಯ್ನಾಗಿ ಹೇಳ್ಬೇಕಾಗಿರೋದು ಕೆತ್ತನೆಗಳ ಬಗ್ಗೆನೇ, ಬೇರೇನೂ ಸಿಗೋಲ್ಲ ನಿಮಗೆ. ಕಂಪ್ಲೀಟಾಗಿ ಎಲ್ಲ ಹೇಳ್ಬೇಕಾಗಿರೋದು ಕೆತ್ತನೆಗಳ ಬಗ್ಗೆನೇ. ಆಮೇಲೆ ಫ್ರೇಮ್ ಗೋಪುರದ ಕೆಳಗೆ ನೋಡಿ ಮಣಿಗಳ ಥರ ಫ್ರೇಮ್ ಹೆಂಗೆ ಮಾಡಿದ್ದಾರೆ ಅಂದರೆ, ಪ್ರತಿಯೊಂದು ರಥದ್ದು ನಾವು ದೇವ್ರಿಗೆ ಇವಾಗ ಏನಾದರೂ ದೇವ್ರನ್ನ ಹೊಡ್ಸಿದ್ರೆ ಅದಕ್ಕೆ ನಾವು ಛತ್ರಿ ಇಟ್ಕೊತೀವಿ, ಆ ಛತ್ರಿ ಸೈಡಲ್ಲಿ ಬಾರ್ಡರ್ಗಳು ಬರುತ್ತಲ್ಲ, ಆ ಥರದ್ದೆಲ್ಲ ಮಾಡಿದ್ದಾರೆ ಪ್ರತಿಯೊಂದು ಮೂರ್ತಿಗೆ ಮೇಲೆ. ಅಬ್ಸರ್ವ್ ಮಾಡಿ ನೋಡಿ, ಅದೆಲ್ಲ ಎಷ್ಟು ಕಷ್ಟ ಅದೆಲ್ಲ ಮಾಡೋದಕ್ಕೆ. ಮತ್ತು ಮೇಲೆ ನೀರು ತುಂಬ್ಕೊಂಡಿಲ್ದಂಗೆ ನೀರು ಕೆಳಗೆ ಬೀಳೋ ಥರ ಅದೆಲ್ಲ ಆಗಿನ ಕಾಲದಲ್ಲೇ ಪ್ಲ್ಯಾನ್ ಮಾಡಿದ್ದಾರೆ. ಎಷ್ಟು ನೋಡಿದ್ರೂ ಮುಗಿದು ನಿಮಗೆ ಈ ಕೆತ್ತನೆಗಳು. ಅಲ್ಲೇ ಸರ್ಕಾರದವರು ಆಯೋಜಿಸಿರೋ ಗೈಡ್ ಕೂಡ ಇರ್ತಾರೆ. ನಿಮಗೆ ಗೈಡ್ ಬೇಕಂತ ಎಂಟ್ರಿ ಆಗಿದ ತಕ್ಷಣ ಅಲ್ಲೇ ಸರ್ಕಾರ ಟ್ಯಾಗ್ ಹಾಕ್ಕೊಂಡಿರ್ತಾರೆ. ಈ ನಮ್ಮ ಕರ್ನಾಟಕದ ಬಾವುಟ ಇರುತ್ತಲ್ಲ, ಅದರ ಟ್ಯಾಗು ಕಲರ್ ಆಗಿರುತ್ತೆ, ಕೆಂಪು ಹಳದಿ. ಸೊ ಆ ಟ್ಯಾಗ್ ಹಾಕ್ಕೊಂಡಿರೋ ಸರ್ಕಾರದ ಕಡೆಯವರು ಗೈಡವರು. ಸೊ ಸರ್ಕಾರದ್ದು ಟೇಕ್ ಓವರಲ್ಲಿರೋ ಟೆಂಪಲ್ ಇದು. ಸೊ ಅದರಿಂದ ಅವ್ರ ಕಡೆಯಿಂದನೇ ಗೈಡ್ ಇಟ್ಟಿದ್ದಾರೆ. 500 ರೂಪಾಯಿ ಅನ್ನೋದು ಕೇಳಿದ್ರು ಗೈಡ್ಗೆ. ಗೈಡ್ಗೆ 500 ರೂಪಾಯಿ. ಎಕ್ಸ್ಪ್ಲೇನ್ ಮಾಡ್ತಾರೆ, ಅವ್ರಿಗೆ ಏನೇನು ಪಾಯಿಂಟ್ಸ್ ಇದೆಯೋ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಥರ ಟೆಂಪಲ್ಗಳಿಗೆ ಹೋದಾಗ ನೀವು ಗೈಡ್ ತೊಗೊಂಡ್ರೆ ಒಳ್ಳೆಯದು. ಬಟ್ ಕೆಲವೊಂದು ಸಲ ನನಗೆ ಅನಿಸುತ್ತೆ ಗೈಡ್ ತೊಗೊಂಡ್ರೆ ಅವರೇನು ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನು ಮಾತ್ರ ನೋಡ್ತೀರಿ. ಬಟ್ ನಾವೇ ಇಂಡಿವಿಜುವಲಾಗಿ ಹೋದಾಗ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತೀರಿ. ನೋಡಿ ಈ ಥರ ಮೇಲೆಲ್ಲ ನಾವು ಗಮನ ಇಟ್ಟು ಝೂಮ್ ಮಾಡಿ ಅಲ್ಲಿ ಏನು ದೇವರಿದೆ ಏನಿದೆ ಅಂತ ಅಷ್ಟೊಂದು ನೋಡೋಲ್ಲ. ಅವ್ರು ಏನು ಹೇಳ್ತಾರೋ ಅದನ್ನು ನೋಡ್ಕೊಂಡು ಬಂದುಬಿಡ್ತೀರಿ. ಸೊ 2 ಥರನೂ ಅಡ್ವಾಂಟೇಜ್ ಇದೆ. ನೀವು ಇತಿಹಾಸ ತಿಳ್ಕೊಬೇಕಾ, ಗೈಡ್ ತೊಗೊಳ್ಳಿ. ಅದರದ್ದು ಸ್ಥಳದ ಮಹತ್ವ ಏನೇನು ತಿಳ್ಕೊಬೇಕಾದ್ರೆ ಗೈಡ್ ತೊಗೊಳ್ಳಿ. ಇಲ್ಲ ಜಸ್ಟ್ ನೀವೇ ಎಕ್ಸ್ಪ್ಲೋರ್ ಮಾಡ್ತೀನಿ, ನಾನು ಆಮೇಲೆ ಬೇಕಾದ್ರೆ ಅದ್ರ ಬಗ್ಗೆ ಓದಿ ತಿಳ್ಕೊತೀನಿ ಅಂದರೆ ನೀವು ಇಂಡಿವಿಜುವಲಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಈ ರೀತಿ ಇಲ್ಲಿ ಕೆಳಗಿರೋ ಬೇಸು ಇಷ್ಟೊಂದು ಹಾರ್ಡಾಗಿ, ಅಂದರೆ ಎಷ್ಟು ಮೂರ್ತಿಗಳು, ಪ್ರತಿಯೊಂದು ಆ ಕಂಬಕ್ಕೆ 3 ಸೈಡಲ್ಲಿ ಒಳಗೆ ಹಿಂದೆ, ಅದ್ರ ಮೇಲೆ ಗೋಪುರ, ಅದ್ರ ಮೇಲೆ ಮೇಯ್ನ್ ದೊಡ್ಡ ಗೋಪುರ, ಇಷ್ಟೆಲ್ಲ ಕೆತ್ತನೆ ಹೆಂಗೆ ಮಾಡಿದ್ರು, ಹೆಂಗೆ ಕೂಣಿಸಿದ್ರು ಕಲ್ಲನ್ನ, ಇದನ್ನೆಲ್ಲ ಒಂದೇ ಬಂಡಲ್ ಕೆತ್ತಿದ್ರ ಹಿಂಗೆ ಏನೇನು ಗೊತ್ತಿಲ್ಲ ನನಗೆ. ಇದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ, ಇದ್ರ ಬಗ್ಗೆ ಹೆಂಗೆ ಮಾಡಿದ್ರು ಏನು ಮಾಡಿದ್ರು ಅಂತ. ನಾನಂತೂ ಅಲ್ಲಿ ಏನು ಅದ್ಭುತ ಇದೆ ಎಲ್ಲ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಇದ್ರ ಬಗ್ಗೆ ಇನ್ನೇನು ಹೇಳಬೇಕಂದ್ರೆ, ಈ ಕರ್ನಾಟಕದಲ್ಲಿ ಸಂಸ್ಕೃತಿ, ಇತಿಹಾಸ ಮತ್ತು ಕಲಾ ವೈಭವ ಈ 3 ನೀವು ಒಂದೇ ಪ್ಲೇಸಲ್ಲಿ ನೋಡಬೇಕಂದ್ರೆ ಸೋಮನಾಥಪುರ ಕೇಶವ ದೇವಾಲಯ ಬೆಸ್ಟು. ಇದ್ರ ಬಗ್ಗೆ ಮುಂಚೆನೇ ನೀವು ಓದಿ ತಿಳ್ಕೊಂಡು ಹೋದರೆ ಇನ್ನೂ ಅಡ್ವಾಂಟೇಜು, ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು. ಈ ಥರ ಓದಿದ್ನಲ್ಲ ಇದೆಲ್ಲಿದೆ ಅಂತ, ಅದನ್ನೊಂದು ಒಳ್ಳೆ ಪುಸ್ತಕ ತೊಗೊಂಡು ಅದ್ರ ಬಗ್ಗೆ ಓದಿ ತಿಳ್ಕೊಂಡು ಕೂಡ ಹೋಗ್ಬೋದು. ಇಲ್ಲ ನಮ್ಗೆ ಅಷ್ಟು ಟೈಮ್ ಇಲ್ಲ, ನಾವು ಹೋಗ್ಬಿಟ್ಟಿದ್ದು ಸಡನ್ ವಿಸಿಟ್ ಕೊಟ್ಬಿಟ್ಟಿದ್ದೀರ ಅಂದರೆ ನಿಮ್ಗೆ ಅಲ್ಲಿರೋ ಇತಿಹಾಸ ತಿಳ್ಕೊಬೇಕು ಈಗಲೇ ಅಂದರೆ ಗೈಡ್ ತೊಗೋಬೋದು. ಗೈಡ್ ಅಲ್ಲೇ ಅವೈಲೇಬಲ್ ಇರ್ತಾರೆ. ಇನ್ನು ಅದನ್ನು ಬಿಟ್ಟರೆ ಇನ್ನೇನು ಹೇಳಿದೆ, ಜಾಸ್ತಿ ಏನು ಹೇಳೋದಿಲ್ಲ. ಜಸ್ಟು ಈಗ ನೀವು ಬೇಲೂರು, ಹಳೆಬೀಡು ಎಲ್ಲ ಹೋಗ್ತಿರಲ್ಲ, ಸೊ ಅದೇ ಥರನೇ ಪೀಸ್ಫುಲ್ಲಾಗಿ ಕಾಮಾಗಿರುತ್ತೆ. ಒಂದು ದೊಡ್ಡ ಪಾರ್ಕ್ ಥರ ಎಂಟ್ರೆನ್ಸ್ ಬರುತ್ತೆ. ಗೇಟ್ ನೋಡಿದ್ರೆ ನಾನು ಎಂಟ್ರಿ ಎಲ್ಲ ತೋರಿಸಿದೆ. ಆ ಗೇಟಿಂದ ಹೋಗಿದ ತಕ್ಷಣ ನಾನು ಟಿಕೆಟ್ ತೊಗೊಂಡು ಒಳಗೆ ಹೋದರೆ ಅಷ್ಟೇ. ಪಾರ್ಕಿಂದ ಎಂಟ್ರಿ ಬಂದು ಸೀದಾ ದೇವಾಲಯ ಹತ್ರನೇ ಬರ್ತೀರಿ. ಅಲ್ಲೂ ಯಾವುದು ರೆಸ್ಟ್ರಿಕ್ಷನ್ಸ್ ಇಲ್ಲ, ಏನು ಅಷ್ಟೊಂದು ಸೆಕ್ಯೂರಿಟಿ ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಪೀಸ್ಫುಲ್ಲಾಗಿ ನೀವು ಆರಾಮಾಗಿ ನೋಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಎಷ್ಟೊತ್ತು ಬೇಕೋ ಅಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ. ಅಲ್ಲಿ ಕುತ್ಕೊಳ್ಳೋಕ್ಕಂತೂ ಬಿಡ್ತಿರಲಿಲ್ಲ, ಸೆಕ್ಯೂರಿಟಿ ಒಬ್ರು ಯಾರೋ ಇದ್ದರು, ಅಂದರೆ ಹುಡುಗಿರು ಬರ್ತಾರಲ್ಲ ಅಂಥವ್ರನ್ನ ಮಾತ್ರ ಟಾರ್ಗೆಟ್ ಮಾಡಿ ಹೇಳ್ತಿದ್ರು, ಇಲ್ಲಿ ಕುತ್ಕೊಳ್ಳೋಂಗಿಲ್ಲ, ನೋಡ್ತಾ ಇರಬೇಕು, ಹೋಗ್ತಾ ಇರಬೇಕು ಅಂತ. ಬಟ್ ನಾವು ಫ್ಯಾಮಿಲಿ ಹೋಗಿದ್ರಿ, ಸೊ ನಮ್ಗೆ ಯಾವುದೂ ರೆಸ್ಟ್ರಿಕ್ಷನ್ಸು ಏನೂ ಕೇಳಿಲ್ಲ. ಎಷ್ಟೊತ್ತು ಬೇಕಾದ್ರೂ ಫೋಟೋ ತೊಗೋಬೋದು, ಬಟ್ ಒಂದು ಕಡೆ ಕುತ್ಕೊಂಡು ಮಾತಾಡೋದು, ಹೊಟ್ಟೆ ಹೊಡೆಯೋದು ಮಾಡೋಂಗಿಲ್ಲ ದೇವಸ್ಥಾನದೊಳಗೆ, ಅದು ಅವ್ರು ಹೇಳಿದ್ದು. ನೋಡಿ ಇಲ್ಲೆಲ್ಲ ನೋಡ್ತಿದ್ರಲ್ಲ, ಗುಂಡೇಟಿಂದ ಕಾರ್ನರ್ಗೆ ಎಡ್ಜಸ್ಗೆ ಅಲ್ಲಿ ಈ ಕಡೆದೆಲ್ಲ ಚೆನ್ನಾಗಿದೆ, ಆ ಕಡೆದೆಲ್ಲ ಹೊರಟೋಗಿದೆ. ಇಷ್ಟೆಲ್ಲ ಹಾರ್ಮ್ ಮಾಡಿದ್ದಾರೆ ದೇವಸ್ಥಾನಕ್ಕೆ. ಅಲ್ಲಲ್ಲಿ ಮೂರ್ತಿಗಳೆಲ್ಲ ವಿಘ್ನ ಆಗಿದ್ದಾವೆ.
ಈ ಕೆಳಗಿನ ಬಾರ್ಡ್ರ್ ಅಷ್ಟೇ. ಆನೆಗಳು ನೋಡ್ತಿದ್ರಲ್ಲ ಕೆಳಗೆ ಎಷ್ಟು ಆನೆಗಳು, ಅಷ್ಟೊಂದು ಆನೆಗಳು ಹೆಂಗೆ ಕೆತ್ತನೆ ಮಾಡಿದ್ರು. ಅದ್ರ ಮೇಲಿರೋದು ಕುದುರೆದು ಎಲ್ಲ ದೇವಸ್ಥಾನದ ಕೆಳಗೆ ಬಾರ್ಡ್ರ್ ಎಲ್ಲ ಕಡೆನೂ, ಅಂದರೆ ಅಷ್ಟಕ್ಕೆ ಅರ್ಧ ಅಡಿಗೆ ಒಂದೊಂದು ಬಾರ್ಡ್ರ್ ಡಿಸೈನು. ಹಿಂಗೆ ವರ್ಕ್ ಅಸೈನ್ ಮಾಡ್ತಿದ್ರು, ಹೆಂಗೆ ಮಾಡ್ತಿದ್ರು ಇಷ್ಟೊಂದು ಗೊತ್ತೇ ಇಲ್ಲ. ಅದು ಯಾರನ್ನ ವೀಡಿಯೋ ರೆಕಾರ್ಡ್ ಮಾಡಿ ಆಗಿನ ಕಾಲದವರು, ಹಳೆ ಕಾಲದ ಪಿರಂಗಿ ಅವರ ಬ್ರಿಟಿಷರು ಇದ್ದಾಗ ಅದಕ್ಕೆ ಮುಂಚೆದು ಅವಾಗೇನೋ ವೀಡಿಯೋ ಹಿಡಿದು ಇಕ್ಕಿದ್ದಿದ್ರೆ ಅದನ್ನೆಲ್ಲ ಈ ಥರ ವರ್ಕ್ ಮಾಡಿಸಿದ್ರೆ ಅಂತ ತುಂಬ ಯೂಸ್ ಆಗ್ತಿತ್ತು. ಫೋಟೋಗಳೇನೋ ಇದ್ದಿದ್ರೆ ಖುಷಿ ಆಗ್ತಿತ್ತು, ಈ ಥರ ಮಾಡಿದ್ರು ಹಿಂಗೆ ಅಂತ. ಈಗ ನೋಡಿ ದೇವಸ್ಥಾನದೊಳಗೆ ಲೈಟೆಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ ಕರೆಂಟ್ ಹೋಗಿದೆ ಅಂತ. ಅದು ನಮ್ಮ ಕ್ಯಾಮ್ರಾ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಹಿಡಿದಿದೆ. ಒಳಗಿಂದು ಡಿಸೈನ್ಸು, ಕಂಬಗಳ ಡಿಸೈನ್ ನೋಡಿ, ಮಿಷಿನಲ್ಲೇ ಮಾಡ್ದಂಗಿದೆ, ಅದು ಹೇಳಿ ಮಾಡಿಸ್ದಂಗೆ. ಬಟ್ ಅದೆಲ್ಲ ಕೆತ್ತನೆಗಳು, ಮುಳ್ಳು ಥರ ಡಿಸೈನು. ಪ್ರತಿಯೊಂದು ಕಂಬಗಳು ಡಿಫ್ರೆಂಟ್ ಇದೆ ಆಲ್ಮೋಸ್ಟ್ ಡಿಸೈನ್ಗಳು ನೋಡಿ. ಒಳಗಿರೋ ಡಿಸೈನ್ಸ್ಗಳು ಇದೆಲ್ಲ ಹೆಂಗೆ ಮಾಡಿದ್ರು ಅಂತ ಗೊತ್ತಾಗೋದಿಲ್ಲ. ಒಳ್ಳೆ ದ್ರಾಕ್ಷಿ ಗೊನೆ ಎಣ್ಣೆ ಥರದಂಗೆ ಇದ್ದಾವೆ ಮುಳ್ಳುಗಳು. ಕಲ್ಲಲ್ಲಿ ಅದು ಮಾಡೋದು ಹಿಂಗೆ ಅಂತ ಹೇಗೆ ಮಾಡಿದ್ರು ಮೇಲೆಲ್ಲ, ಅವಾಗಂತೂ ಏನೂ ಇರಲಿಲ್ಲ. ಹೆಂಗೆ ಮಾಡಿದ್ರು ಅಂತಲೇ ನನಗೆ ಕುತೂಹಲವಾಗೋಯ್ತು. ದೇವಸ್ಥಾನದೊಳಗೆ ಹೋಗಿ ಎಲ್ಲ ನೋಡಿ ಬರೋಷ್ಟೊತ್ತಿಗೆ ಅದು ತುಂಬ ಬೆಸ್ಟ್ ಪ್ಲೇಸ್ ಅನಿಸ್ಬಿಡ್ತು ನನಗೆ ನೋಡಿದ್ಮೇಲೆ. ನಮ್ಮ ಫ್ಯಾಮ್ಲಿ, ನಮ್ಮ ವೈಫವ್ರಿಗೂ ಅಷ್ಟೇ. ಶಾಂತವಾಗಿರೋ ದೇವಸ್ಥಾನ ತುಂಬ ನೋಡಿ ಕಣ್ಗಳಿಗಂತೂ ಹಬ್ಬ ಅವತ್ತು ನಮಗೆ. ಎಷ್ಟೊಂದು ಪ್ಲೇಸ್ ನೋಡಿದ್ರಿ ಅವತ್ತು ತಲಕಾಡಲ್ಲಿ, ಅಷ್ಟೊಂದು ದೇವಸ್ಥಾನಗಳು ನೋಡಿದ್ರಿ. ಅದೆಲ್ಲ ನಾರ್ಮಲ್ ಕೆತ್ತನೆಗಳು. ಬಟ್ ಇದಂತೂ ಹೆವಿ. ಹೊಯ್ಸಳರ ಕಾಲದಂದರೆ ನೀವು ತಿಳ್ಕೊಬೇಕು ಫಸ್ಟೇ. ಹೊಯ್ಸಳರ ಕಾಲದ ಟೆಂಪಲ್ ನೀವು ಹೋಗ್ತಾ ಇದ್ದೀರಿ ಅಂದರೆ ಅಲ್ಲಿಂದು ಏನೋ ಸ್ಪೆಷಾಲಿಟಿ ಇದ್ದೇ ಇರುತ್ತೆ. ಅಲ್ಲಿನ ಕೆತ್ತನೆಗಳ ಬಗ್ಗೆನೇ ಸ್ಪೆಷಾಲಿಟಿ ಇರುತ್ತೆ. ಇದನ್ನು ಬಿಟ್ಟರೆ ನಿಮಗೆ ದೇವಸ್ಥಾನಗಳ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ತಮಿಳ್ನಾಡು ದೇವಸ್ಥಾನಗಳಿಗೆ ರಾಜ್ಯ ಅಂತ ಹೇಳ್ಬೋದು ನೀವು. ಪ್ರತಿಯೊಂದು ಊರಲ್ಲೂ ಒಳ್ಳೆ ಟೆಂಪಲ್ಗಳಿದೆ. ತಮಿಳ್ನಾಡಿಗೂ ಟೂರು ನಾನು ಮಾಡ್ತೀನಿ, ಇನ್ನು ಮುಂದಕ್ಕೆ ವೀಡಿಯೋಗಳು ಅಪ್ಲೋಡ್ ಮಾಡ್ತೀನಿ. ಫಸ್ಟು ನಾವು ಕರ್ನಾಟಕ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬರೀ ಕರ್ನಾಟಕದ ಮಾತ್ರ ಕವರ್ ಮಾಡ್ತಾಯಿದ್ದೀರಿ. ನಾವು ಹೋಗ್ತಾ ನೆಕ್ಸ್ಟು ಕರ್ನಾಟಕ ಎಲ್ಲ ಮುಗಿಸಿದ್ಮೇಲೆ ಅನ್ಯ ರಾಜ್ಯಗಳಿಗೆ ಹೋಗಿ ಅದು ಮಾಡಬೇಕು. ಸೊ ನೋಡಿ ಎಷ್ಟು ಕತ್ಲಿದೆ. ಕರೆಂಟ್ ಹೋಗಿದೆ ಅಂತಂದರೆ ಸೆಕ್ಯೂರಿಟಿ ಕೇಳಿದ್ದಕ್ಕೆ, ಲೈಟ್ಸ್ ಹಾಕಿಲ್ಲ, ಲೈಟಾಗಿ ಬಂದವ್ರು ಹೆಂಗೆ ನೋಡೋದು ಅಂತ ಕೇಳಿದ್ದಕ್ಕೆ, ಕರೆಂಟ್ ಹೋಗಿದೆ ಅಂತಂದರು. ಜನ್ರೇಟರ್ ಇದೆ, ಜನ್ರೇಟರ್ ಆನ್ ಮಾಡಿರಲಿಲ್ಲ. ಆಮೇಲೆ ಅಲ್ಲಿ ಮೇಂಟೈನ್ ಮಾಡೋಕ್ಕೆ ಬರ್ತಾರಲ್ಲ ಅವರು ಕಸ ಗುಡಿಸ್ಬೇಕು, ಕರೆಂಟ್ ಆನ್ ಮಾಡು ಅಂದಮೇಲೆ ಸೆಕ್ಯೂರಿಟಿಗೆ ನಾನೇ ಹೋಗಿ ಹೇಳಿದೆ ಅಲ್ಲಿ ಕಸ ಗುಡಿಸ್ಬೇಕಂತೆ, ಯಾಕೆ ಲೈಟ್ ಹಾಕಿಲ್ಲ ಅಂತ. ಆವಾಗ ಹೋಗಿ ಜನ್ರೇಟ್ ಆನ್ ಮಾಡಿದ್ರು. ಸೊ ಈ ಥರ ನಮ್ಮ ಸರ್ಕಾರಿ ಕೆಲಸಗಾರರುಗಳು. ನೋಡಿ ಕತ್ಲಲ್ಲಿ ಎಷ್ಟು ಕತ್ಲಿದ್ರು ನಮ್ಮ ಕ್ಯಾಮರಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದೆ ಕೆತ್ತನೆಗಳ್ನ. ಅವ್ರು ಬಾರ್ಡ್ರ್ ಕೊಟ್ಟಿರೋದೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ನನಗೆ. ಆ ಬಾರ್ಡ್ರ್ಗಳ ಡಿಸೈನು ಹೆಂಗೆ ಕೆತ್ತನೆ ಮಾಡಿದ್ರು ಹಿಂಗೆ ಅಂತ ಅದು ಕೊನೆವರೆಗೂ ಗೊತ್ತಾಗಲಿಲ್ಲ ನನಗೆ. ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಓದ್ಬೋದು ಅಷ್ಟೇ ನೀವು. ಬಟ್ ಏನು ಮಿಷಿನ್ ಯೂಸ್ ಮಾಡಿದ್ರು ಅಂತ ಎಲ್ಲೂ ಉಲ್ಲೇಖ ಆಗಿರೋಲ್ಲ. ಹೆಂಗೆ ಮಾಡಿದ್ರು ಕೈಯಲ್ಲಿ, ಮಿಷಿನಲ್ಲಿ ಮಾಡಿ ಏನೋ ಗ್ರೈಂಡಿಂಗ್ ಮಾಡಿದ್ರೆ ಎಡ್ಜುಗಳಲ್ಲಿ ಆಗುತ್ತೆ ಆ ಥರ ಮಣಿ ಥರ. ಬಟ್ ಆಗಿನ ಕಾಲದ ಕಲ್ಲಲ್ಲಿ ಕೈಯಲ್ಲಿ ಹೆಂಗೆ ಮಾಡ್ತಿದ್ರು ಅದಂತೂ ನಂಗೆ ಗೊತ್ತಿಲ್ಲ. ಸೊ ಇದಿಷ್ಟು ಸೋಮನಾಥಪುರ ದೇವಾಲಯದ ವೈಶಿಷ್ಟ್ಯಗಳು. ಸೊ ಒಳಗೆಲ್ಲ ನಾವು ಕ್ಯಾಪ್ಚರ್ ಮಾಡಿಕೊಂಡು ನೋಡಿಕೊಂಡು, ಒಳಗಂತೂ ತುಂಬ ತಣ್ಣಗಿರುತ್ತೆ ನಿಮಗೆ ಒಳಗೆ ಹೋಗ್ತಾ. ಆಚೆ ಎಷ್ಟು ಬಿಸಿಲಿದ್ರು ಈ ದೇವಸ್ಥಾನದೊಳಗೆ ತುಂಬ ತಣ್ಣಗಿರುತ್ತೆ. ಯಾಕಂದರೆ ಅಲ್ಲಿ ಏನು ಬೆಳಕು ಅಂತೂ ತುಂಬ ಜಾಸ್ತಿ ಬರೋದು ಇಲ್ಲ, ಬೆಳಕು ಇಲ್ಲ, ಮತ್ತು ಗಾಳಿ ಕಿಟಕಿ ಥರ ಏನೂ ಇಲ್ಲ ನೋಡಿ. ಸೊ ಅದರಿಂದ ಎಂಟ್ರೆನ್ಸ್ ಎಲ್ಲಿದೆಯೋ ಅಲ್ಲಿಂದನೇ ಬೆಳಕು ಬರ್ತಿದೆ. ಎಲ್ಲೆಲ್ಲಿ ಈ ಕೆತ್ತನೆಗಳಲ್ಲಿ ಗ್ಯಾಪ್ಸ್ ಇದೆ, ಹೋಲ್ಸ್ ಇದೆ, ಅಲ್ಲಿಂದ ಬೆಳಕು ಬರ್ತಿದೆ. ಸೊ ಈ ರೀತಿ. ಸೊ ನೀವು ರೆಸ್ಟ್ ಮಾಡಬೇಕಂದ್ರೆ ಒಳಗೆ ಕುತ್ಕೊಳ್ಳೋಕ್ಕೆಲ್ಲ ಜಾಗ ಇದೆ. ಮತ್ತು ಈ ಕಡೆ ನೀವು ಟಿ ನರಸೀಪುರ ಮತ್ತು ನಂಜನಗೂಡಿಂದ ತಲಕಾಡು ಈ ಕಡೆ ಏನೋ ಪ್ರಯಾಣ ಬೆಳೆಸಿದರೆ ಈ ಜಾಗನ ಮಾತ್ರ ಮಿಸ್ ಮಾಡಲೇಬೇಡಿ. ಒಮ್ಮೆ ಭೇಟಿ ಕೊಡಿ. ಇದು ಕರ್ನಾಟಕದ ಐತಿಹಾಸಿಕ ಸ್ಥಳ, ಇದಕ್ಕಂತೂ ನೀವು ಹೋಗಲೇಬೇಕು ಅಂತ ಹೇಳ್ತಾ ಈ ವಿಡಿಯೋ ಕೊನೆ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ಏನೇ ಡೌಟ್ಸ್ಗಳಿದ್ದರೆ ಅಲ್ಲಿ ಏನೇ ಹೇಗೆ ಅಂತ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ.
ಮತ್ತು ನೀವು ಈ ಚಾನಲ್ ಮೊದಲನೇ ಸತಿ ನೋಡ್ತಿದ್ದೀರ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾರನ್ನ ಹೋಗೋರು ಪ್ಲ್ಯಾನ್ ಇದ್ದೀರಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಈ ವಿಡಿಯೋ ಅವ್ರಿಗೆ ಅಂತ ಹೇಳ್ತಾ ಈ ವಿಡಿಯೋ ಕೊನೆ ಮಾಡ್ತೀನಿ. ಧನ್ಯವಾದಗಳು.